ಸರ್, ಡೈರೆಕ್ಟಾಗಿ ನಾನು ನಿಮ್ಮ ಪ್ರಶ್ನೆ ಬಂದ್ಬಿಡ್ತೀನಿ. ಅಸ್ಟ್ರಾಲಜಿಕಲಿ ನನ್ನ ಮೊದಲನೇ ಪ್ರಶ್ನೆ, ನಿಮ್ಮ ಪ್ರಕಾರ ಅಥವಾ ಜನಗಳಿಗೆ ಹೇಳೋದಾದರೆ ಜ್ಯೋತಿಷ್ಯ ಎಂತಂದರೆ ಏನು ಸರ್? ಯಾಕಂದರೆ ಜ್ಯೋತಿಷ್ಯದಲ್ಲಿ ಹಲವಾರು ರೂಪಗಳನ್ನ ಕೊಟ್ಟವರು ಅಂತ ಇದ್ದಾರೆ. ಸೊ ನೀವು ಒಂದೇ ಲೈನಲ್ಲಿ ಉತ್ತರ ಮಾಡೋದಾದರೆ ಜ್ಯೋತಿಷ್ಯ ಅಂದರೆ ನಿಮ್ಮ ಪ್ರಕಾರ? ಜ್ಯೋತಿಷ್ಯ, ಜ್ಯೋತಿ ಅಂದ್ರೇನು? ಬೆಳಕು. ಬೆಳಕು. ಇಲ್ಲಿ ಬೆಳಕು ಅಂದರೆ ಹೊರಗೆ ಕಾಣುವ ಬೆಳಕಲ್ಲ, ಜ್ಞಾನದ ಬೆಳಕು. ಯಾಕಂದರೆ ಪ್ರತಿಯೊಬ್ಬರು ಒಂದು ವಿಶ್ವಶಕ್ತಿಗೆ, ವಿಶ್ವತತ್ವಕ್ಕೆ ಒಳಗಾಗಿರ್ತೀವಿ. ಪ್ರತಿಯೊಂದು ಜೀವಿ, ಅದು ಮಾನವ ಆಗಿರ್ಬೋದು, ಒಂದು ಮರಗಿಡ ಆಗಿರ್ಬೋದು, ಸಣ್ಣ ಪುಟ್ಟ ಕ್ರಿಮಿಕೀಟಗಳಾಗಿರ್ಬೋದು, ಯಾವುದೇ ಆಗಿರ್ಬೋದು, ವಿಶ್ವಶಕ್ತಿಗೆ ಒಳಪಟ್ಟಿರ್ತೀವಿ. ಆ ವಿಶ್ವಶಕ್ತಿಯ ಒಂದು ಭಾಗ ನವಗ್ರಹಗಳು ಅಂತ ನಾವು ಖಂಡಿತ ಹೇಳುವ. ಅದು ಕೂಡ ವಿಶ್ವಶಕ್ತಿಗೆ ಒಳಪಟ್ಟಿದೆ. ಎಲ್ಲವೂ ದೈವಾಧೀನ, ಎಲ್ಲವೂ ದೇವರು ನಡೆಸಿಕೊಡುವಂಥ ಒಂದು ಮಾರ್ಗದಲ್ಲಿ ಗ್ರಹಗಳಾಗಲಿ, ಅದಕ್ಕೆ ಸಂಬಂಧಪಟ್ಟ ನಾವಾಗಲಿ, ಪ್ರತಿಯೊಂದು ಪ್ರಕೃತಿಯಾಗಲಿ ಅದರಂತೆ ನಡ್ಕೊಂಡ್ಬರುತ್ತೆ. ಇಲ್ಲಿ ಎನರ್ಜಿ ಅಂತ ಕರಿತೀವಿ. ಈಗ ನಾವು ಮಾತಾಡೋಕ್ಕೂ ಒಂದು ಶಕ್ತಿ ಬೇಕು. ಗ್ರಹಗಳಿಂದ ಪ್ರತಿಯೊಬ್ಬರಿಗೂ ಅವರವರ ಜನ್ಮಾನುಸಾರ ಗ್ರಹಸ್ಥಿತಿ ಉಂಟಾಗಿರುತ್ತೆ. ಅವುಗಳ ದೃಷ್ಟಿ, ಅವುಗಳ ಒಗ್ಗೂಡುವಿಕೆ, ಆ ಲಗ್ನ, ರಾಶಿ ಎಲ್ಲ ಒಂದು ಸೇರಿ ಒಂದು ಜನ್ಮ ಅಂತ ಆಗುತ್ತೆ. ಅದು ಜ್ಯೋತಿ. ಅದರ ಜ್ಞಾನವನ್ನು ಹೆಚ್ಚಿಸಿಕೊಂಡು ಅದರಲ್ಲಿರುವ ಕರ್ಮಗಳನ್ನು ಕಳ್ಕೊಂಡು ನಮ್ಮ ಜೀವನವನ್ನು ಉತ್ತಮ ಮಾರ್ಗಕ್ಕೆ ಕರ್ಕೊಂಡು ಹೋಗೋದೇ ಜ್ಞಾನ. ಅದೇ ಜ್ಯೋತಿರ್ಜ್ಞಾನ. ಅದನ್ನೇ ಮತ್ತು ಜ್ಯೋತಿಷ್ಯ ಅಂತ ಕೂಡ ನಾವು ಹೇಳಬಹುದು. ಎಷ್ಟೋ ಕಾರ್ಯಕ್ರಮ, ಈ ಕಾರ್ಯಕ್ರಮ ನೋಡ್ತಾ ಇರೋ ಎಷ್ಟೋ ಜನ ಜ್ಯೋತಿಷ್ಯನ್ನು ನಂಬುತ್ತಾರೆ, ಕೆಲವರು ನಂಬಲ್ಲ. ಖಂಡಿತ ಸರ್, ಇವತ್ತು ನಾವು ಜ್ಯೋತಿಷ್ಯ ಶಾಸ್ತ್ರದಲ್ಲೇ ಒಂದು ವಿಚಾರವಾಗಿ ನಿಮ್ಮ ಹತ್ರ ಮಾತಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಎಸ್ಪೆಷಲಿ ಪ್ರತಿಯೊಬ್ಬರಿಗೂ ಒಂದು ರಾಶಿ, ಒಂದು ನಕ್ಷತ್ರ, ಒಂದು ಲಗ್ನ, ಈ ಥರ ಇದ್ದೇ ಇರುತ್ತೆ. ಸೊ ಇವತ್ತು ನಾವು ಮಾತಾಡಬೇಕಾಗಿರುವಂಥ ವಿಚಾರಣೆ, ಯಾಕೆ ನಾವು ಇದೇ ರಾಶಿಯಲ್ಲಿ ಹುಡ್ತೀವಿ, ಯಾಕೆ ಇದೇ ಲಗ್ನದಲ್ಲಿ ಹುಡ್ತೀವಿ ಅನ್ನೋ ಒಂದು ಒಳ ವಿಚಾರನ ಕೆತ್ಕೋಣ ಅನ್ನೋದು ನನ್ನ ಆಸೆ ಸರ್. ಸೊ ನೀವು ಇದ್ರ ಬಗ್ಗೆ ಹೇಳೋದಾದರೆ, ಜ್ಯೋತಿಷ್ಯಕ್ಕೆ ಒಂದು ಅರ್ಥನ ಕೊಟ್ಟಿದ್ದೀರಾ. ಸೊ ಹೇಳಿ ಸರ್, ಯಾಕೆ ಇದೇ ರಾಶಿ ಇದೇ ನಕ್ಷತ್ರದಲ್ಲಿ ಹುಡ್ತಾರೆ? ಜಸ್ಟ್ ಬಿಕಾಸ್ ಆಫ್ ಮನುಷ್ಯ ಹುಟ್ಟಿದ ತಕ್ಷಣ ಆ ಟೈಮ್ ಫಿಕ್ಸ್ ಆಗಿಬಿಡುತ್ತಾ ಅಥವಾ ಹೇಗೆ ಸರ್? ಇದು ತುಂಬ ಒಳ್ಳೆಯ ಪ್ರಶ್ನೆ ನಿಮ್ಮದು. ಇದುವರೆಗೂ ಯಾರೂ ಕೇಳಿರಲಿಲ್ಲ. ಅತ್ಯದ್ಭುತವಾದ ಒಂದು ಪ್ರಶ್ನೆ ಇದೆ. ಈಗ ಕೆಲವರು ತುಲಾ ರಾಶಿಯಲ್ಲಿ, ಕುಂಭರಾಶಿಯಲ್ಲಿ, ಕೆಲವರು ಸಿಂಹರಾಶಿಯಲ್ಲಿ, ವೃಷಭ ರಾಶಿಯಲ್ಲಿ, ಮೇಷರಾಶಿಯಲ್ಲಿ 12 ರಾಶಿಗಳಲ್ಲಿ ಹುಟ್ಟುತ್ತಾರೆ. ಯಾಕೆ ಈ ವ್ಯಕ್ತಿ ಇಂಥ ರಾಶಿಯಲ್ಲೇ ಹುಟ್ಟಬೇಕು? ಯಾಕೆ ಈ ವ್ಯಕ್ತಿ ಇಂಥ ನಕ್ಷತ್ರದಲ್ಲೇ ಹುಟ್ಟಬೇಕು? ಯಾಕೆ ಇಂಥ ಲಗ್ನದಲ್ಲೇ ಹುಟ್ಟಬೇಕು? ಇದು ಪ್ರಶ್ನೆ. ಹುಟ್ಟಕ್ಕೆ ಕಾರಣ ಏನು? ಈಗ ಹುಟ್ಟಿದ ಮೇಲೆ ಜಾತಕ ಬರೀತಾರೆ. ಹೌದು. ಆತ ಹುಟ್ಟಿದ ಆ ಸಮಯದ ಮೇಲೆ ಬರುವ ರಾಶಿ, ಲಗ್ನ ಎಲ್ಲನೂ ಅದನ್ನು ಮೆನ್ಷನ್ ಮಾಡಿ ಜಾತಕ ಅಂತ ಮಾಡ್ತಾರೆ. ಇಲ್ಲಿ ನಿಮ್ಮ ಪ್ರಶ್ನೆ ನನಗೆ ಅರ್ಥ ಆಗಿದ್ದೇನಪ್ಪ ಅಂದರೆ, ಈ ವ್ಯಕ್ತಿ ಈ ರಾಶಿಯಲ್ಲೇ ಯಾಕೆ ಹುಟ್ಟಬೇಕು, ಅದು ಯಾರು ಡಿಸೈಡ್ ಮಾಡ್ತಾರೆ, ಹೇಗೆ ಡಿಸೈಡ್ ಆಗುತ್ತೆ ಅನ್ನೋದೇ ತಾನೇ? ಹೌದು ಸರ್, ಅದು ಕರೆಕ್ಟ್ ಸರ್. ತುಂಬ ಉತ್ತಮವಾದ ಪ್ರಶ್ನೆ ಇದು. ಇಲ್ಲಿ ಜಾತಕದಲ್ಲಿ ಏನು ತಗೋತೀವಿ ಅಂದರೆ, ಲಗ್ನ ಅಂದ್ರೇನು? ಆಯಾ ವ್ಯಕ್ತಿಯ ಜನ್ಮ ಸಮಯ. ರಾಶಿ ಅಂದ್ರೇನು? ಆ ದಿನ, ಹುಟ್ಟಿದ ದಿನ ಈಸ್ ಈಕ್ವಲ್ ಟು ರಾಶಿ, ಹುಟ್ಟಿದ ಸಮಯ ಈಸ್ ಈಕ್ವಲ್ ಟು ಲಗ್ನ. ಇದಕ್ಕೇನು ಮಾಡ್ತೀವಿ? ಪೂರ್ವ ಪುಣ್ಯ ಸ್ಥಾನ ಅಂತ ನೋಡ್ತೀವಿ. ಲಗ್ನದಿಂದ 5ನೇ ಮನೆ ಪಂಚಮ ಸ್ಥಾನ. ಪಂಚಮ ಸ್ಥಾನದಲ್ಲಿರುವ ಗ್ರಹಗಳು ಪಂಚಮಾಧಿಪತಿ. ಈ ಎರಡೇ ಡಿಸೈಡ್ ಮಾಡೋದು, ಈ ವ್ಯಕ್ತಿ ಇಂಥ ಲಗ್ನದಲ್ಲೇ ಹುಟ್ಟಬೇಕು, ಇಂಥ ರಾಶಿಯಲ್ಲೇ ಹುಟ್ಟಬೇಕು, ಇಂಥ ನಕ್ಷತ್ರ ಹುಟ್ಟಬೇಕು ಅಂತ ಡಿಸೈಡ್ ಮಾಡೋದು ಯಾವುದು ಅಂದರೆ ಪಂಚಮ ಸ್ಥಾನ. ಅವನ ಪೂರ್ವ ಪುಣ್ಯ ಸ್ಥಾನ ಬಲದಿಂದ ಈ ಲಗ್ನ, ಈ ರಾಶಿ, ಈ ನಕ್ಷತ್ರ ಹುಟ್ಟುತ್ತಾನೆ ಅಂತ ಅದು ನಿರ್ಧಾರ ಮಾಡುತ್ತೆ. ಸರಿ, ಪೂರ್ವ ಪುಣ್ಯ ಅಂದ್ರೇನು? ಆ ವ್ಯಕ್ತಿ ಹಿಂದಿನ ಜನ್ಮಗಳಲ್ಲಿ ಮಾಡಿದ ಪಾಪ ಪುಣ್ಯಗಳ ಮೇಲೆ ಆ ಪೂರ್ವ ಪುಣ್ಯ ಸ್ಥಾನವು ಇವನನ್ನು ಇಂಥ ಲಗ್ನದಲ್ಲೇ, ಈ ವ್ಯಕ್ತಿ ಇಂಥ ಲಗ್ನದಲ್ಲಿ ಹುಟ್ಟಿಸಬೇಕು ಅಂತ ನಿರ್ಧಾರ ಮಾಡುತ್ತೆ. ಅಷ್ಟೇ ಹೊರತು ನಮ್ಮ ಆಯ್ಕೆ ಯಾವುದೂ ಇರೋದಿಲ್ಲ ಅಲ್ಲಿ. ಇದನ್ನು ಮನುಷ್ಯ ಚೇಂಜ್ ಮಾಡೋಕ್ಕೇನಾಗಲ್ವಾ ಸರ್? ಸಾಧ್ಯ ಇಲ್ಲ. ಹಾಗಾದರೆ ಸರ್, ಈಗ ಸುಮಾರು ಜನ ಡಾಕ್ಟ್ರುಗಳು ಹತ್ರ ನಾನೇ ಎಸ್ಪೆಷಲಿ ನೋಡಿದಂಗೆ, ಯಾರು ಪ್ರೆಗ್ನೆಂಟ್ ಆಗಿರ್ತಾರೋ, ಮಗು ಇನ್ನೇನು 9ನೇ ತಿಂಗಳಿಗೆ ಮಗು ಜನನವಾಗುತ್ತೆ ಅನ್ನೋ ಸಮಯದಲ್ಲಿ ಡಾಕ್ಟ್ರೇ ಈಗ ಜ್ಯೋತಿಷಿಗಳ ಹತ್ರ ಹೋಗ್ತಾರೆ, ಕೇಳ್ತಾರೆ. ಜ್ಯೋತಿಷಿಗಳು ಏನು ಮಾಡ್ತಾರೆ? ಇಂಥ ಸಮಯ ಅಂತ ಬರ್ಕೊಡ್ತಾರೆ. ಸೊ ಹಾಗಾದರೆ ಇಲ್ಲಿ ಮನುಷ್ಯನೇ ಎಲ್ಲೋ ಒಂದು ಕಡೆ ತನ್ನ ಮಗು ಯಾವ ಸಮಯಕ್ಕೆ ಹುಟ್ಟಬೇಕು ಅಂತ ಮೊದಲೇ ಪ್ಲಾನ್ ಮಾಡ್ಕೊಂಡು ಬಂದಂಗಿದ್ರೆ ಅಲ್ಲಿ ದೇವರ ನಿಶ್ಚಯ ತಪ್ತಾಯಿದೆ ಅಂತ ಅನ್ಸಲ್ವಾ? ಮೊದಲು ಒಂದು ಮಾತು ಹೇಳ್ತೀನಿ. ದೇವರ ತೀರ್ಮಾನ ಮತ್ತು ನಿಶ್ಚಯ ಯಾರ ಕೈಲೂ ಚೇಂಜ್ ಮಾಡೋಕ್ಕಾಗಲ್ಲ. ಈಗ ನೀವು ಪ್ರಶ್ನೆ ಕೇಳಿದ್ರಿ,
ಡಾಕ್ಟರು ಎಲ್ಲ ಒಳ್ಳೆ ಕಡೆ ಟೈಮ್ ಇಡ್ಸ್ಕೊಂಬನ್ನಿ, ಆ ಟೈಮಲ್ಲೇ ಸಿಸನ್ ಆಪ್ರೇಷನ್ ಮಾಡಿ ಮಗುನ ಹೊರಗಡೆ ತೆಗೆಯೋಣ ಅಂತ ಹೇಳ್ತಾರೆ. ಹಾಂ. ಅದೇ ರೀತಿ ಈ ರೀತಿ ನನ್ನ ಹತ್ರ ಕೂಡ ಎಷ್ಟೋ ಜನ ಬಂದು ಒಳ್ಳೆ ಟೈಮ್ ಕೊಡಿ, ಇಂಥ ಟೈಮಲ್ಲಿ ಮಗು ಹುಟ್ಟಿದ್ರೆ ಒಳ್ಳೇದಾಗಬೇಕು, ಅಂಥ ಲಗ್ನದಲ್ಲಿ ಹುಟ್ಟೋಂಗೆ ಕೊಡಿ ಅಂತ ಕೇಳಿ ನನ್ನ ಕೈಯಲ್ಲಿ ಕೂಡ ಎಷ್ಟೋ ಜನ ಇಟ್ಸ್ಕೊಂಡು ಹೋಗಿದ್ದಾರೆ ಮುಹೂರ್ತ. ಓಕೆ. ಸತ್ಯ. ನನ್ನಂತ ಎಷ್ಟೋ ಜನ ಇಟ್ಕೊಟ್ಟಿರ್ತಾರೆ. ಹಾಂ. ಸತ್ಯ. ಆದರೆ ನಿಮ್ಮ ಪ್ರಶ್ನೆ ಏನು, ಈ ರೀತಿ ಇಟ್ಕೊಟ್ಟಾಗ ದೇವರ ಒಂದು ನಿರ್ಣಯ ಇಲ್ಲಿ ಏನಾಯಿತು ಅನ್ನೋ ರೀತಿಯಲ್ಲಿ ಪ್ರಶ್ನೆ ಬರ್ತಾ ಇದೆ. ಕರೆಕ್ಟು. ಇನ್ನೊಂದು ಸರ್, ಹಿಂದೆ ಎಲ್ಲ ನಾರ್ಮಲ್ ಡೆಲಿವರಿ ಆಗ್ತಿತ್ತು. ಹೌದು. ಯಾರು ಯಾವಾಗ ಯಾವ ಸಮಯ ನೋಡ್ತಿರ್ಲಿಲ್ಲ. ಆ ಹುಟ್ಟಿದಾಗ ಜಾತಕ ಬರೆಯೋರು. ಈಗ ಇದು ಜಾಸ್ತಿ ಆಗಿದೆ. ಒಳ್ಳೆ ಟೈಮ್ ಕೊಡಿ, ಒಳ್ಳೆ ಡೇಟ್ ಕೊಡಿ, ಇಟ್ಕೊಡ್ತೀವಿ. ಆದರೆ ನನ್ನ ಸ್ವಂತ ಅನುಭವನೇ ಹೇಳ್ತೀನಿ, ನಾನೇ ಎಷ್ಟೋ ಜನಕ್ಕೆ ಒಳ್ಳೆ ಡೇಟ್ ಒಳ್ಳೆ ಟೈಮ್ ನಾನೇ ಕೊಟ್ಟಿದ್ದೀನಿ. ಬಟ್ ಕೆಲವು ಮಿಸ್ ಆಗಿಬಿಟ್ಟಿದೆ. ನಾನು ಕೊಟ್ಟ ಟೈಮಿಗೆ ಆಗಲಿಲ್ಲ ಆಪ್ರೇಷನ್. ಡಾಕ್ಟ್ರ್ ರೆಡಿ ಇದ್ದರೂ ಕೂಡ ಆಗಲಿಲ್ಲ ಆಪ್ರೇಷನು, ಹಿಂದೆ ಮುಂದೆ ಆಗಿದೆ. ಇದು ಕೂಡ ದೈವ ನಿರ್ಣಯ. ಆದರೆ ಕೆಲವು ನೀವು ಹೇಳ್ದಂಗೆ ಇಟ್ಟುಕೊಟ್ಟ ಟೈಮ್ಗೆ ಜನನ ಆಗಿದೆ, ಇಟ್ಟುಕೊಟ್ಟ ಟೈಮ್ಗೆ ಮಗು ಆಗಿದೆ. ಇಲ್ಲಿ ಜ್ಯೋತಿಷಿ ನಿರ್ಧಾರ ಮಾಡಿದ ಲಗ್ನದಲ್ಲೇ, ಅವನು ನಿರ್ಧಾರ ಮಾಡಿದ ನಕ್ಷತ್ರ ರಾಶಿಗಳಲ್ಲೇ ಮಗು ಜನನ ಆಗಿದೆ. ಹಾಗಾದ್ರೆ ಇದಕ್ಕೇನು ಅಂದಾಗ ಅಲ್ಲಿ ಏನಪ್ಪ ಅಂದರೆ ಅದು ಕೂಡ ಇಂದ ದೈವೇಚ್ಛೇನೆ. ಆ ದೈವವು ನಮ್ಮನ್ನು ಒಂದು ಏನು ಹೇಳ್ಬೋದು, ಒಂದು ವೈರ್ ಆಗಿ, ಒಂದು ಯಂತ್ರವಾಗಿ ಆ ಟೈಮ್ಗೆ ನಿರ್ಣಯ ಮಾಡಿಕೊಂಡ ಟೈಮ್ಗೆ ನಮ್ಮ ಕೈಯಲ್ಲಿ ಒಂದು ಮುಹೂರ್ತ ಇಡಿಸ್ಕೊಡ್ತಾನೆ ಅಂತ ಹೇಳ್ಬೋದೇ ವಿನಃ ಅದು ಕೂಡ ದೈವ ನಿರ್ಣಯ ಆಗಿರುತ್ತೆ. ಎಲ್ಲವೂ ನಾವಿಟ್ಟ ಟೈಮ್ಗೆ ಆಪರೇಷನ್ ಆಗಿ ಮಗು ಜನನ ಆದರೆ ಅದು ಸಾಧ್ಯ, ಯಾರ ಕೈಲೂ ಆಗಲ್ಲ, ಎಷ್ಟೋ ತಪ್ಪೋಗುತ್ತೆ. ಸರ್, ಹಾಗಾದರೆ ನಿಮ್ಮ ಪ್ರಕಾರ ಇನ್ನೂ ಒಂದು ವಿಷಯ ಇದೆ. ಸಾರಿ, ಹೇಳಿ ಸರ್. ಇನ್ನೂ ಒಂದು ವಿಷಯ ಇದೆ. ಈಗ ಆ ಮಗುವನ್ನು ಹೆರುವ ತಾಯಿಗೆ ಗರ್ಭವನ್ನು ಆಪ್ರೇಷನ್ ಮಾಡಿಸ್ಕೊಂಡು ಆ ನೋವಿನಿಂದ ಅಥವಾ ಆಪ್ರೇಷನ್ ಮಾಡಿಸ್ಕೊಂಡು ದೈಹಿಕ ಒಂದು ಭಾಗವನ್ನು ಹರಕೊಂಡು ಒಂದು ಮಗು ಹೊರಗಡೆ ಬರಬೇಕಾದರೆ ಆ ತಾಯಿಯ ಹಿಂದಿನ ಜನ್ಮದ ಒಂದು ಕರ್ಮ ಫಲವಾಗಿ ಆ ಮಗುವು ಆ ರೀತಿ ಆಚೆ ಬರುತ್ತೆ, ನಾರ್ಮಲ್ ಅಲ್ದಿರಾ. ಇದಕ್ಕೂ ಆ ತಾಯಿ ಯಾವುದೋ ಒಂದು ಪಾಪ ಆಗಿರಬಹುದು. ಓ, ಅದು ಕೂಡ ಕಾರಣ. ಸೊ ಹಂಗಾದರೆ ಇವತ್ತು ಸಿಸರಿನ್ ಯಾರ್ಯಾರು ಮಾಡಿಸ್ಕೊಳ್ತಾ ಇದ್ದಾರೋ ಇದೆಲ್ಲವೂ ಪೇನ್ ತಡೆಯೋಕ್ಕಾಗ್ದಿರಾ ಅವ್ರ ಯೋಚನೆಗಳ ಪ್ರಕಾರ ಸಿಸರಿನ್ ಆಪ್ರೇಷನ್ ಮಾಡಿಸ್ಕೊಂಡು ಮಗುನ ಹೊರಗಡೆ ತೆಗಿತಾರೆ. ಸೊ ಈ ಹೊಟ್ಟೆ ಕುಯ್ಸ್ಕೊಳೋದು ಒಂದು ಕರ್ಮ ಅಂತ ನೀವು ಹೇಳ್ತೀರಾ? ಖಂಡಿತ ಸರ್. ಯಾಕಂದರೆ ಒಂದು ಮಗು ದೈವ ನಿರ್ಣಯದಂತೆ ಹಿಂದಿನ ಜನ್ಮದ ನಾರ್ಮಲ್ ಡೆಲಿವರಿ ಆದ್ರೇ ಆ ಮಗುವಿಗೆ ಬೇಕಾದ ಒಂದು ಶಕ್ತಿ ತುಂಬೋದು. ಇಲ್ಲಿ ಹೊಟ್ಟೆ ಭಾಗವನ್ನು ಕುಯ್ಸ್ಕೊಂಡು ಆಚೆ ಬಂದ್ಬಿಡುತ್ತೆ, ಅದಕ್ಕೆ ಮಕ್ಕಳು ಈಗ ಶಕ್ತಿ ಇಲ್ಲ. ಅದು ಹೇಗೆ ಬರಬೇಕು ಹಾಗೆ ಬಂದ್ರೇ ಆ ಮಗುವು ಕೂಡ ಸಿಗುವ ಎಲ್ಲ ಪೋಷಕಾಂಶ ಸಿಗೋದು. ಎಲ್ಲದಕ್ಕೂ ಒಂದು ಪರಿಹಾರ ಅಂತ ಇರುತ್ತಲ್ಲ ಸರ್? ನಾನು ಎಲ್ಲೋ ಕೇಳ್ಪಟ್ಟಿದ್ದೀನಿ, ಈ ಥರ ಹೊಟ್ಟೆ ಕುಯ್ಸ್ಕೊಂಡು ಬಂದ್ರೂ ಇದಕ್ಕೂ ಒಂದೇನೋ ಒಂದು ದೋಷ ಇದೆ, ಇದಕ್ಕೂ ಏನೋ ಒಂದು ಪರಿಹಾರ ಇದೆ ಅಂತ ಹೇಳ್ತಾರೆ.